ಇವತ್ತಿನ ಅತಿ ದೊಡ್ಡ ಬ್ರೇಕಿಂಗ್. ಜಾತಿ ಗಣತಿ ಯಾರು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ ನಿಮಗೂ ಗೊತ್ತಾಗಬೇಕು. ಜಾತಿ ಗಣತಿ ಪ್ರಕ್ರಿಯೆ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ. ಈ ಜಾತಿ ಗಣತಿಯ ರೀತಿ ನೋಡಿ ಬೆಂಗಳೂರು ಜನ ಶಾಕ್ ಆಗ್ತಾ ಇದ್ದಾರೆ. ಮನೆಗೆ ಬರ್ತಾರೆ, ಮಾಹಿತಿ ಕೇಳ್ತಾರೆ ಅಂತ ಅಂದ್ಕೊಂಡಿದ್ರೆ ಅದು ದೊಡ್ಡ ಮಿಸ್ಟೇಕ್. ಯಾವನು ಬರ್ತಾ ಇಲ್ಲ. ಅಸಲಿಗೆ ಜಾತಿ ಗಣತಿ ಹೇಗ್ರಿ ಆಗುತ್ತೆ? ಮನೆಗೆ ಬರಬೇಕು, ಮಾಹಿತಿ ಕೇಳಬೇಕು, ಎಲ್ಲರನ್ನೂ ಕೂಡ ಕೇಳಬೇಕು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ, ಏನು ಎತ್ತ, ಯಾರು, ಎಲ್ಲಿಂದ ಬಂದಿದ್ದೀರಿ, ಏನು ಇಲ್ಲ. ನೀವೇನಾದ್ರೂ ಆ ರೀತಿ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು. ಮನೆಗೆ ಬರ್ತಾರೆ, ಮಾಹಿತಿ ಕೇಳ್ತಾರೆ ಅಂದ್ಕೊಂಡಿದ್ದೀರಾ? ಸರ್ಕಾರದ ಯಾವ ನಿಯಮವೂ ಕೂಡ ಗಣತಿಗೆ ಅನ್ವಯ ಆಗ್ತಾ ಇಲ್ಲ. ಜಾತಿ ಗಣತಿಯ ಅಸಲಿ ಎತ್ತನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಾಡ್ತಾ ನೋಡ್ರಿ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಸಮೀಕ್ಷೆಯ ದೃಶ್ಯಾವಳಿ ಸೆರೆಯಾಗಿದೆ. ಸಿಎಂ ಡಿಸಿಎಂ ಸಾಹೇಬರು ನೋಡ್ಬೇಕಿದನ್ನ. ಯಾವ ರೀತಿ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ನಿಮ್ಮ ಮನೆಗೆ ಬಂದು ಮಾಹಿತಿ ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ನೋ ವೇ. ನಿಮ್ಮ ಮನೆಗೆ ಬರ್ತಾ ಇಲ್ಲ, ಮಾಹಿತಿ ಕೇಳ್ತಾ ಇಲ್ಲ. ಹಂಗಿದ್ರೆ ಹೆಂಗ್ ಮಾಡ್ತಾ ಇದ್ದಾರೆ ಜಾತಿ ಗಣತಿ ಬೆಂಗಳೂರಿನಲ್ಲಿ? ಹೇಳ್ತೀವಿ ನೋಡಿ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸುದ್ದಿ. ಯಾವ ರೀತಿ ಇಲ್ಲಿ ಸಮೀಕ್ಷೆಗಳು ನಡೀತಾ ಇದೆ, ಆ ಜಾತಿ ಗಣತಿಯ ಪ್ರಕ್ರಿಯೆ ಯಾವ ರೀತಿ ಇದೆ, ಇವೆಲ್ಲವನ್ನ ನೋಡಿದ್ರೆ ನೀವು ಬೆಚ್ಚಿ ಬೀಳಬೇಕು. ಜಾತಿ ಗಣತಿ ರೀತಿ, ಮನೆಗೆ ಬರ್ತಾರೆ, ಮಾಹಿತಿ ಕಲೆ ಹಾಕ್ತಾರೆ, ಹಾಗೆ ಹೀಗೆ ಎಲ್ಲವೂ ಕೂಡ ಯಾವುದೂ ಇಲ್ಲ. ಇಲ್ಲಿ ಸರ್ಕಾರದ ಯಾವ ನಿಯಮವೂ ಕೂಡ ಅನ್ವಯ ಆಗ್ತಾ ಇಲ್ಲ. ಜಾತಿ ಗಣತಿಯ ಅಸಲಿ ಎತ್ತು ಏನು ಹಾಗಿದ್ರೆ ಆ ಅಸಲಿ ಎತ್ತನ್ನ ಬಿಚ್ಚಿಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಬೆಂಗಳೂರಿಗರಿಗೆ ಇದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅದು ನಿಮ್ಮ ಅನುಭವಕ್ಕೆ ಬಂದಿದೆ ಆಲ್ರೆಡಿ. ಈಗ ಸರ್ಕಾರ ಇದನ್ನ ಗಮನಿಸಬೇಕು. ಜಾತಿ ಗಣತಿಯ ಬಗ್ಗೆ ಉದ್ದುದ್ದ ಭಾಷಣ ಹೊಡೆಯೋರು, ಜಾತಿ ಗಣತಿಯ ವಿಚಾರವಾಗಿ ಸಮರ್ಥನೆಯನ್ನ ಮಾಡಿಕೊಳ್ಳುವಂತಹ ಸರ್ಕಾರ ಇದನ್ನ ನೋಡಬೇಕು. ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ ನೀವು ಸರ್ವೇನ? ಈ ಹಿಂದೆ ಈ ಜಾತಿ ಗಣತಿ ವಿಚಾರವಾಗಿ ಭಾರಿ ವಿರೋಧ ವ್ಯಕ್ತವಾಯಿತು. ಅಂಕೆ ಸಂಖ್ಯೆಗಳಲ್ಲಿ ಸಾಮ್ಯತೆ ಇಲ್ಲ, ಎಲ್ಲ ಸುಳ್ಳು ಸುಳ್ಳು ವರದಿ ಇದು, ಇದನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಸ್ವಪಕ್ಷದವರು ಹೇಳಿದ್ದಿದೆ, ವಿರೋಧ ಪಕ್ಷದವರಂತೂ ಹೇಳಿದ್ದೇ ಇದೆ. ಹೀಗಾಗಿ ಮತ್ತೆ ಮರು ಸರ್ವೆ ಮಾಡೋದಕ್ಕೆ ಮುಂದಾದರು. ಮರು ಸರ್ವೆ ಯಾವ ರೀತಿ ಮಾಡ್ತಾ ಇದ್ದಾರೆ? ಆ ಮರು ಸರ್ವೆ ಮಾಡೋದನ್ನ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಹಾಗಿದ್ರೆ ಇವರು ಯಾವ ರೀತಿ ಸರ್ವೆ ಮಾಡ್ತಾರೆ? ಇವರು ಕೊಡುವಂತ ಅಂಕಿ ಅಂಶಗಳು ಎಷ್ಟು ನಿಜವಾಗಿರುತ್ತೆ ಇದ್ರ ಮೇಲೇನೆ ನಿಮಗೆ ಅರ್ಥ ಆಗ್ಬಿಡುತ್ತೆ. ಇವತ್ತಿನ ಅತಿ ದೊಡ್ಡ ಬ್ರೇಕಿಂಗ್. ಜಾತಿ ಗಣತಿ ಯಾರು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ ನಿಮಗೂ ಗೊತ್ತಾಗಬೇಕು. ಜಾತಿ ಗಣತಿ ಪ್ರಕ್ರಿಯೆ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ. ಈ ಜಾತಿ ಗಣತಿಯ ರೀತಿ ನೋಡಿ ಬೆಂಗಳೂರು ಜನ ಶಾಕ್ ಆಗ್ತಾ ಇದ್ದಾರೆ. ಮನೆಗೆ ಬರ್ತಾರೆ, ಮಾಹಿತಿ ಕೇಳ್ತಾರೆ ಅಂತ ಅಂದ್ಕೊಂಡಿದ್ರೆ ಅದು ದೊಡ್ಡ ಮಿಸ್ಟೇಕ್. ಯಾವನು ಬರ್ತಾ ಇಲ್ಲ. ಅಸಲಿಗೆ ಜಾತಿ ಗಣತಿ ಹೇಗ್ರಿ ಆಗುತ್ತೆ? ಮನೆಗೆ ಬರಬೇಕು, ಮಾಹಿತಿ ಕೇಳಬೇಕು, ಎಲ್ಲರನ್ನೂ ಕೂಡ ಕೇಳಬೇಕು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ, ಏನು ಎತ್ತ, ಯಾರು, ಎಲ್ಲಿಂದ ಬಂದಿದ್ದೀರಿ, ಏನು ಇಲ್ಲ. ನೀವೇನಾದ್ರೂ ಆ ರೀತಿ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು. ಮನೆಗೆ ಬರ್ತಾರೆ, ಮಾಹಿತಿ ಕೇಳ್ತಾರೆ ಅಂದ್ಕೊಂಡಿದ್ದೀರಾ? ಸರ್ಕಾರದ ಯಾವ ನಿಯಮವೂ ಕೂಡ ಗಣತಿಗೆ ಅನ್ವಯ ಆಗ್ತಾ ಇಲ್ಲ. ಜಾತಿ ಗಣತಿಯ ಅಸಲಿ ಎತ್ತನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಾಡ್ತಾ ನೋಡ್ರಿ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಸಮೀಕ್ಷೆಯ ದೃಶ್ಯಾವಳಿ ಸೆರೆಯಾಗಿದೆ. ಸಿಎಂ ಡಿಸಿಎಂ ಸಾಹೇಬರು ನೋಡ್ಬೇಕಿದನ್ನ. ಯಾವ ರೀತಿ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ನಿಮ್ಮ ಮನೆಗೆ ಬಂದು ಮಾಹಿತಿ ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ನೋ ವೇ. ನಿಮ್ಮ ಮನೆಗೆ ಬರ್ತಾ ಇಲ್ಲ, ಮಾಹಿತಿ ಕೇಳ್ತಾ ಇಲ್ಲ. ಹಂಗಿದ್ರೆ ಹೆಂಗ್ ಮಾಡ್ತಾ ಇದ್ದಾರೆ ಜಾತಿ ಗಣತಿ ಬೆಂಗಳೂರಿನಲ್ಲಿ? ಹೇಳ್ತೀವಿ ನೋಡಿ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸುದ್ದಿ. ಯಾವ ರೀತಿ ಇಲ್ಲಿ ಸಮೀಕ್ಷೆಗಳು ನಡೀತಾ ಇದೆ, ಆ ಜಾತಿ ಗಣತಿಯ ಪ್ರಕ್ರಿಯೆ ಯಾವ ರೀತಿ ಇದೆ,
ಇವೆಲ್ಲವನ್ನ ನೋಡಿದ್ರೆ ನೀವು ಬೆಚ್ಚಿ ಬೀಳಬೇಕು. ಜಾತಿ ಗಣತಿ ರೀತಿ, ಮನೆಗೆ ಬರ್ತಾರೆ, ಮಾಹಿತಿ ಕಲೆ ಹಾಕ್ತಾರೆ, ಹಾಗೆ ಹೀಗೆ ಎಲ್ಲವೂ ಕೂಡ ಯಾವುದೂ ಇಲ್ಲ. ಇಲ್ಲಿ ಸರ್ಕಾರದ ಯಾವ ನಿಯಮವೂ ಕೂಡ ಅನ್ವಯ ಆಗ್ತಾ ಇಲ್ಲ. ಜಾತಿ ಗಣತಿ ಅಸಲಿ ಎತ್ತೇನು ಹಾಗಿದ್ರೆ ಆ ಅಸಲಿ ಎತ್ತನ್ನ ಬಿಚ್ಚಿಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಬೆಂಗಳೂರಿಗರಿಗೆ ಇದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅದು ನಿಮ್ಮ ಅನುಭವಕ್ಕೆ ಬಂದಿದೆ ಆಲ್ರೆಡಿ. ಈಗ ಸರ್ಕಾರ ಇದನ್ನ ಗಮನಿಸಬೇಕು. ಜಾತಿ ಗಣತಿಯ ಬಗ್ಗೆ ಉದ್ದುದ್ದ ಭಾಷಣ ಹೊಡೆಯೋರು, ಜಾತಿ ಗಣತಿಯ ವಿಚಾರವಾಗಿ ಸಮರ್ಥನೆಯನ್ನ ಮಾಡಿಕೊಳ್ಳುವಂತಹ ಸರ್ಕಾರ ಇದನ್ನ ನೋಡಬೇಕು. ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ ನೀವು ಸರ್ವೆನ? ಈ ಹಿಂದೆ ಈ ಜಾತಿ ಗಣತಿ ವಿಚಾರವಾಗಿ ಭಾರಿ ವಿರೋಧ ವ್ಯಕ್ತವಾಯಿತು. ಅಂಕೆ ಸಂಖ್ಯೆಗಳಲ್ಲಿ ಸಾಮ್ಯತೆ ಇಲ್ಲ, ಎಲ್ಲ ಸುಳ್ಳು ಸುಳ್ಳು ವರದಿ ಇದು, ಇದನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಸ್ವಪಕ್ಷದವರು ಹೇಳಿದ್ದಿದೆ, ವಿರೋಧ ಪಕ್ಷದವರಂತೂ ಹೇಳಿದ್ದೇ ಇದೆ. ಹೀಗಾಗಿ ಮತ್ತೆ ಮರು ಸರ್ವೆ ಮಾಡೋದಕ್ಕೆ ಮುಂದಾದ್ರು. ಮರು ಸರ್ವೆ ಯಾವ ರೀತಿ ಮಾಡ್ತಾ ಇದ್ದಾರೆ? ಆ ಮರು ಸರ್ವೆ ಮಾಡೋದನ್ನ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಹಾಗಿದ್ರೆ ಇವರು ಯಾವ ರೀತಿ ಸರ್ವೆ ಮಾಡ್ತಾರೆ? ಇವರು ಕೊಡುವಂತ ಅಂಕಿ ಅಂಶಗಳು ಎಷ್ಟು ನಿಜವಾಗಿರುತ್ತೆ ಇದ್ರ ಮೇಲೇನೆ ನಿಮಗೆ ಅರ್ಥ ಆಗ್ಬಿಡುತ್ತೆ. ಇವತ್ತಿನ ಅತಿ ದೊಡ್ಡ ಬ್ರೇಕಿಂಗ್, ಜಾತಿ ಗಣತಿ ಯಾರು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ ನಿಮಗೂ ಗೊತ್ತಾಗಬೇಕು. ಜಾತಿ ಗಣತಿ ಪ್ರಕ್ರಿಯೆ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ. ಈ ಜಾತಿ ಗಣತಿಯ ರೀತಿ ನೋಡಿ ಬೆಂಗಳೂರು ಜನ ಶಾಕ್ ಆಗ್ತಾ ಇದ್ದಾರೆ. ಮನೆಗೆ ಬರ್ತಾರೆ, ಮಾಹಿತಿ ಕೇಳ್ತಾರೆ ಅಂತ ಅಂದ್ಕೊಂಡಿದ್ರೆ ಅದು ದೊಡ್ಡ ಮಿಸ್ಟೇಕ್. ಯಾವನು ಬರ್ತಾ ಇಲ್ಲ. ಅಸಲಿಗೆ ಜಾತಿ ಗಣತಿ ಹೇಗ್ರಿ ಆಗುತ್ತೆ? ಮನೆಗೆ ಬರಬೇಕು, ಮಾಹಿತಿ ಕೇಳಬೇಕು, ಎಲ್ಲರನ್ನೂ ಕೂಡ ಕೇಳಬೇಕು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ, ಏನು ಎತ್ತ, ಯಾರು, ಎಲ್ಲಿಂದ ಬಂದಿದ್ದೀರಿ, ಏನು ಇಲ್ಲ. ನೀವೇನಾದ್ರೂ ಆ ರೀತಿ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು. ಮನೆಗೆ ಬರ್ತಾರೆ, ಮಾಹಿತಿ ಕೇಳ್ತಾರೆ ಅಂದ್ಕೊಂಡಿದ್ದೀರಾ? ಸರ್ಕಾರದ ಯಾವ ನಿಯಮವೂ ಕೂಡ ಗಣತಿಗೆ ಅನ್ವಯ ಆಗ್ತಾ ಇಲ್ಲ. ಜಾತಿ ಗಣತಿಯ ಅಸಲಿ ಎತ್ತನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಾಡ್ತಾ ನೋಡ್ರಿ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಸಮೀಕ್ಷೆಯ ದೃಶ್ಯಾವಳಿ ಸೆರೆಯಾಗಿದೆ. ಸಿಎಂ ಡಿಸಿಎಂ ಸಾಹೇಬರು ನೋಡ್ಬೇಕಿದನ್ನ. ಯಾವ ರೀತಿ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ನಿಮ್ಮ ಮನೆಗೆ ಬಂದು ಮಾಹಿತಿ ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ನೋ ವೇ. ನಿಮ್ಮ ಮನೆಗೆ ಬರ್ತಾ ಇಲ್ಲ, ಮಾಹಿತಿ ಕೇಳ್ತಾ ಇಲ್ಲ. ಹಂಗಿದ್ರೆ ಹೆಂಗ್ ಮಾಡ್ತಾ ಇದ್ದಾರೆ ಜಾತಿ ಗಣತಿ ಬೆಂಗಳೂರಿನಲ್ಲಿ? ಹೇಳ್ತೀವಿ ನೋಡಿ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸುದ್ದಿ, ಯಾವ ರೀತಿ ಇಲ್ಲಿ ಸಮೀಕ್ಷೆಗಳು ನಡೀತಾ ಇದೆ, ಆ ಜಾತಿ ಗಣತಿಯ ಪ್ರಕ್ರಿಯೆ ಯಾವ ರೀತಿ ಇದೆ, ಇವೆಲ್ಲವನ್ನ ನೋಡಿದ್ರೆ ನೀವು ಬೆಚ್ಚಿ ಬೀಳಬೇಕು. ಜಾತಿ ಗಣತಿ ರೀತಿ, ಮನೆಗೆ ಬರ್ತಾರೆ, ಮಾಹಿತಿ ಕಲೆ ಹಾಕ್ತಾರೆ, ಹಾಗೆ ಹೀಗೆ ಎಲ್ಲವೂ ಕೂಡ ಯಾವುದೂ ಇಲ್ಲ. ಇಲ್ಲಿ ಸರ್ಕಾರದ ಯಾವ ನಿಯಮವೂ ಕೂಡ ಅನ್ವಯ ಆಗ್ತಾ ಇಲ್ಲ. ಜಾತಿ ಗಣತಿಯ ಅಸಲಿ ಎತ್ತೇನು ಹಾಗಿದ್ರೆ ಆ ಅಸಲಿ ಎತ್ತನ್ನ ಬಿಚ್ಚಿಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಬೆಂಗಳೂರಿಗರಿಗೆ ಇದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅದು ನಿಮ್ಮ ಅನುಭವಕ್ಕೆ ಬಂದಿದೆ ಆಲ್ರೆಡಿ. ಈಗ ಸರ್ಕಾರ ಇದನ್ನ ಗಮನಿಸಬೇಕು. ಜಾತಿ ಗಣತಿಯ ಬಗ್ಗೆ ಉದ್ದುದ್ದ ಭಾಷಣ ಹೊಡೆಯೋರು, ಜಾತಿ ಗಣತಿಯ ವಿಚಾರವಾಗಿ ಸಮರ್ಥನೆಯನ್ನ ಮಾಡಿಕೊಳ್ಳುವಂತಹ ಸರ್ಕಾರ ಇದನ್ನ ನೋಡಬೇಕು. ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ ನೀವು ಸರ್ವೆನ? ಈ ಹಿಂದೆ ಈ ಜಾತಿ ಗಣತಿ ವಿಚಾರವಾಗಿ ಭಾರಿ ವಿರೋಧ ವ್ಯಕ್ತವಾಯಿತು. ಅಂಕೆ ಸಂಖ್ಯೆಗಳಲ್ಲಿ ಸಾಮ್ಯತೆ ಇಲ್ಲ, ಎಲ್ಲ ಸುಳ್ಳು ಸುಳ್ಳು ವರದಿ ಇದು, ಇದನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಸ್ವಪಕ್ಷದವರು ಹೇಳಿದ್ದಿದೆ, ವಿರೋಧ ಪಕ್ಷದವರಂತೂ ಹೇಳಿದ್ದೇ ಇದೆ. ಹೀಗಾಗಿ ಮತ್ತೆ ಮರು ಸರ್ವೆ ಮಾಡೋದಕ್ಕೆ ಮುಂದಾದ್ರು. ಮರು ಸರ್ವೆ ಯಾವ ರೀತಿ ಮಾಡ್ತಾ ಇದ್ದಾರೆ? ಆ ಮರು ಸರ್ವೆ ಮಾಡೋದನ್ನ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಹಾಗಿದ್ರೆ ಇವರು ಯಾವ ರೀತಿ ಸರ್ವೆ ಮಾಡ್ತಾರೆ? ಇವರು ಕೊಡುವಂತ ಅಂಕಿ ಅಂಶಗಳು ಎಷ್ಟು ನಿಜವಾಗಿರುತ್ತೆ ಇದ್ರ ಮೇಲೇನೆ ನಿಮಗೆ ಅರ್ಥ ಆಗ್ಬಿಡುತ್ತೆ.